ನಮಸ್ಕಾರ ಮನಿ ನೈನ್ ಕನ್ನಡದ ಎಕ್ಸ್ಪ್ಲೇನರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಲ್ಲನಗೌಡ ಮಾಲಿ ಪಾಟೀಲ್. ಬನ್ನಿ, ಇವತ್ತಿನ ಎಪಿಸೋಡ್ನಲ್ಲಿ ನಾವು ಈ ಕ್ರೆಡಿಟ್ ಕಾರ್ಡ್ ಸ್ವೈಪ್ ಫೀಗಳ ಬಗ್ಗೆ ಒಂದಷ್ಟು ಡೀಟೇಲ್ ಆಗಿ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಹೋಗೋಣ. ಸುಮೇಧಾ ಹೊಸ ಕ್ರೆಡಿಟ್ ಕಾರ್ಡನ್ನು ಖರೀದಿಸಿದ್ರು. ಹೊಸ ಕ್ರೆಡಿಟ್ ಕಾರ್ಡ್ ಪಡಿತಾ ಇದ್ದಂತೆ ಅವರು ಶಾಪಿಂಗ್ ಮಾಡೋದಕ್ಕೆ ಮುಂದಾಗ್ತಾರೆ. ಹೊಸ AC ಖರೀದಿ ಮಾಡೋದಕ್ಕೆ ಅವರು ಶೋರೂಮ್ಗೆ ತೆರಳ್ತಾರೆ. ಆದರೆ ಅವರಿಗೆ ಅಚ್ಚರಿ ಕಾದಿತ್ತು. ಯಾಕೆಂದರೆ ಅವರ ಟೋಟಲ್ ಬಿಲ್ನಲ್ಲಿ -2% ಹೆಚ್ಚುವರಿ ಶುಲ್ಕವನ್ನು ವಿಧಿಸಲಾಗಿತ್ತು. ಈ ಬಗ್ಗೆ ಸುಮೇಧಾ ಪ್ರಶ್ನೆ ಮಾಡಿದರು. ಆಗ ನೀವು ಕ್ರೆಡಿಟ್ ಕಾರ್ಡ್ ಮೂಲಕ ಪಾವತಿಯನ್ನು ಮಾಡಿದ್ದಕ್ಕಾಗಿ ಈ ಶುಲ್ಕವನ್ನು ವಿಧಿಸಲಾಗಿದೆ ಅಂತ ಅವರಿಗೆ ತಿಳಿಸ್ತಾರೆ. ಸೊ ಇಲ್ಲಿವರೆಗೂ ಸುಮೇಧಾಗೆ ಈ ಶುಲ್ಕದ ಬಗ್ಗೆ ಗೊತ್ತಿರದ ಕಾರಣ ಅವರು ಪೇಮೆಂಟ್ ಮಾಡಿದರು. ಆದರೆ ನಂತರ ಸುಮೇಧಾಗೆ ತಿಳಿಯಿತು ಅವರಿಂದ ಪಡೆದುಕೊಂಡ ಶುಲ್ಕ ಕ್ರೆಡಿಟ್ ಕಾರ್ಡ್ ಸ್ವೈಪ್ ಚಾರ್ಜ್ ಅನ್ನೋದು. ಇದನ್ನು ಅವರಿಂದ ಇಂಡೈರೆಕ್ಟ್ ಆಗಿ ಪಡೆದುಕೊಳ್ಳಲಾಗಿತ್ತು. ನೋಡಿ, ದೇಶದಲ್ಲಿ ಕ್ರೆಡಿಟ್ ಕಾರ್ಡ್ ಪಡೆದುಕೊಳ್ಳುವವರ ಸಂಖ್ಯೆ ಹೆಚ್ಚಾಗ್ತಾನೇ ಇದೆ. ಕ್ರೆಡಿಟ್ ಕಾರ್ಡನ್ನು ಬೇಕಾಬಿಟ್ಟಿಯಾಗಿ ಬಳಕೆ ಮಾಡೋದ್ರಿಂದ ಜೇಬಿಗೆ ಹೊರೆಯಾಗುತ್ತೆ ಅನ್ನೋದು ತುಂಬ ಜನರಿಗೆ ಗೊತ್ತಿಲ್ಲ. ಕ್ರೆಡಿಟ್ ಕಾರ್ಡ್ಗೆ ಸಂಬಂಧಿಸಿದ ಹಲವು ಶುಲ್ಕಗಳಿವೆ. ಕೆಲವೊಂದು ಡೈರೆಕ್ಟ್ ಶುಲ್ಕಗಳು, ಇನ್ನು ಕೆಲವು ಸ್ವೈಪ್ ಚಾರ್ಜಸ್ನಂತಹ ಶುಲ್ಕಗಳನ್ನು ಗ್ರಾಹಕರಿಂದ ಇಂಡೈರೆಕ್ಟ್ ಆಗಿ ಪಡೆದುಕೊಳ್ಳಲಾಗ್ತಿದೆ. ಹಾಗಾದರೆ ಸ್ವೈಪ್ ಚಾರ್ಜಸ್ ಅಂದರೆ ಏನು ಅನ್ನೋದನ್ನು ನಾವೀಗ ಅರ್ಥ ಮಾಡಿಕೊಳ್ಳೋಣ. ನಾವು ರೆಸ್ಟೋರೆಂಟ್ ಅಥವಾ ಆನ್ಲೈನ್ ಶಾಪಿಂಗ್ ಬಿಲ್ ಪಾವತಿ ಮಾಡಿದಾಗ ಈ ಸ್ವೈಪ್ ಚಾರ್ಜಸನ್ನು ವಿಧಿಸಲಾಗುತ್ತೆ. ಇದನ್ನು ಇಂಟರ್ಚೇಂಜ್ ಶುಲ್ಕ ಅಂತಾನೂ ಕರೀತಾರೆ. ಈ ಶುಲ್ಕಗಳನ್ನು ಸಾಮಾನ್ಯವಾಗಿ ಕಾರ್ಡ್ ನೆಟ್ವರ್ಕ್ಗಳು ನಿರ್ಧಾರ ಮಾಡ್ತವೆ ಮತ್ತು ಇದು ಕ್ರೆಡಿಟ್ ಕಾರ್ಡ್ ಪಾವತಿ ವ್ಯವಸ್ಥೆಯ ಅವಿಭಾಜ್ಯ ಅಂಗವಾಗಿದೆ ಕೂಡ. ಇನ್ನು ಈ ಫೀಸ್ಗಳು ಟ್ರಾನ್ಸಾಕ್ಷನ್ನು ಪ್ರಾಸೆಸಿಂಗ್, ಫ್ರಾಡ್ ಪ್ರಿವೆನ್ಷನ್ ಮತ್ತು ಮೂಲಸೌಕರ್ಯ ನಿರ್ವಹಣೆಯಂತಹ ಇತರೆ ಕಾರ್ಯಾಚರಣೆಯ ಶುಲ್ಕಗಳನ್ನು ಒಳಗೊಂಡಿರ್ತವೆ. ಇದು ಬ್ಯಾಂಕು, ವ್ಯಾಪಾರಿಗಳು ಮತ್ತು ಗ್ರಾಹಕರ ನಡುವಿನ ಹಣಕಾಸಿನ ವ್ಯವಹಾರವನ್ನು ಸುಗಮಗೊಳಿಸುತ್ತೆ. ಇನ್ನು ಸ್ವೈಪ್ ಚಾರ್ಜಸನ್ನು ಹೇಗೆ ಹಾಕಲಾಗುತ್ತೆ ಅನ್ನೋದನ್ನು ಕೂಡ ಅರ್ಥ ಮಾಡ್ಕೋಬೇಕಾಗುತ್ತೆ. ನೋಡಿ, ನೀವು ಯಾವುದೇ POS ಅಂದರೆ ಬಿಲ್ಲಿಂಗ್ ಕೌಂಟರ್ನಲ್ಲಿರುವ ಬಿಲ್ಲಿಂಗ್ ಮೆಷಿನ್ನಲ್ಲಿ ನಿಮ್ಮ ಕಾರ್ಡನ್ನು ಸ್ವೈಪ್ ಮಾಡಿದರೆ ಆಗ ವ್ಯಾಪಾರಿಗಳ POS ಟರ್ಮಿನಲ್ ನಿಮ್ಮ ಕಾರ್ಡ್ನ ಡೀಟೇಲ್ಸ್ನ ರೀಡ್ ಮಾಡುತ್ತೆ ಮತ್ತು ಅದನ್ನು ಪಾವತಿ ಗೇಟ್ವೇ ಮತ್ತು ಪ್ರಾಸೆಸರ್ಗಳ ಮೂಲಕ ಕ್ರೆಡಿಟ್ ಕಾರ್ಡ್ ನೆಟ್ವರ್ಕ್ಗೆ ಫಾರ್ವರ್ಡ್ ಮಾಡುತ್ತೆ. ಕಾರ್ಡ್ ನೀಡಿದ ಬ್ಯಾಂಕ್ ನಿಮ್ಮ ವಹಿವಾಟನ್ನು ಪರಿಶೀಲಿಸುತ್ತೆ ಮತ್ತು ನೆಟ್ವರ್ಕ್ ಮೂಲಕ ಸ್ವೀಕರಿಸುತ್ತೆ ಅಥವಾ ರಿಜೆಕ್ಟ್ ಕೂಡ ಮಾಡುತ್ತೆ. ಇನ್ನು ಬೇರೆ ಬೇರೆ ರೀತಿಯ ಕಾರ್ಡ್ಗಳಿಗೆ ಈ ಶುಲ್ಕ ಬೇರೆ ಬೇರೆ ರೀತಿಯಾಗಿ ಇರುತ್ತೆ. ಆದರೆ ಸಾಮಾನ್ಯವಾಗಿ ಫಿಸಿಕಲ್ ಕಾರ್ಡ್ ವಹಿವಾಟಿನ ಮೌಲ್ಯದ ಮೇಲೆ ಸುಮಾರು -2% ಈ ಸ್ವೈಪ್ ಶುಲ್ಕವನ್ನು ವಿಧಿಸಲಾಗುತ್ತೆ. ಮತ್ತೊಂದೆಡೆ ವಹಿವಾಟು ಮೌಲ್ಯದ ಮೇಲೆ -2.5ರಿಂದ 3% ಈ ಸ್ವೈಪ್ ಶುಲ್ಕವನ್ನು ವಿಧಿಸಲಾಗುತ್ತೆ. ಸಾಮಾನ್ಯವಾಗಿ ಕ್ರೆಡಿಟ್ ಕಾರ್ಡ್ ಸ್ವೈಪ್ ಶುಲ್ಕವನ್ನು ವ್ಯಾಪಾರಿಗಳು ಪಾವತಿಸ್ತಾರೆ. ಆದರೆ ನಾವು ಈ ಹಿಂದೆ ಹೇಳಿದಂತೆ ಇದು ನೇರವಾಗಿ ಅಥವಾ ಪರೋಕ್ಷವಾಗಿ ಗ್ರಾಹಕರ ಮೇಲೆ ಪರಿಣಾಮ ಬೀರುತ್ತೆ. ಅನೇಕ ವ್ಯಾಪಾರಿಗಳು ಉತ್ಪನ್ನ ಹಾಗೂ ಸೇವೆಗಳ ಬೆಲೆಯನ್ನು ಹೆಚ್ಚಿಸ್ತಾರೆ. ಇದರರ್ಥ ಏನಂದರೆ ಗ್ರಾಹಕರ ಜೇಬಿನಿಂದ ಹೆಚ್ಚಿನ ದುಡ್ಡನ್ನು ಪಾವತಿಸಬೇಕಾಗುತ್ತೆ. ಹೀಗಾಗಿ ಸ್ವೈಪ್ ಚಾರ್ಜಸ್ ಬಗ್ಗೆ ತಿಳಿದುಕೊಳ್ಳುವುದು ಮುಖ್ಯವಾಗಿದೆ. ಇದು ಯಾಕೆ ಬೇಕು ಅನ್ನೋದನ್ನು ಈಗ ಅರ್ಥ ಮಾಡಿಕೊಳ್ಳೋಣ. ನೋಡಿ, ಮೊದಲಿಗೆ ಈ ಸ್ವೈಪ್ ಶುಲ್ಕಗಳ ಬಗ್ಗೆ ಗೊತ್ತಿದ್ದರೆ ನೀವು ಉತ್ತಮವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಒಂದು ವೇಳೆ ವ್ಯಾಪಾರಿಯು ಸ್ವೈಪ್ ಶುಲ್ಕವನ್ನು ತೆಗೆದುಕೊಳ್ತಾ ಇದ್ದರೆ ಆಗ ನೀವು ನಗದು ಮೂಲಕ ಅಥವಾ ಈ ಕ್ರೆಡಿಟ್ ಕಾರ್ಡ್ ಮೂಲಕ ಪೇಮೆಂಟನ್ನು ಮಾಡಬೇಕಾ ಅನ್ನೋದನ್ನು ನಿರ್ಧರಿಸೋದಕ್ಕೆ ಸಹಾಯ ಮಾಡುತ್ತೆ. ಇನ್ನು ಉತ್ಪನ್ನದ ಒಟ್ಟು ಮೌಲ್ಯದ ಮೇಲೆ ಸ್ವೈಪ್ ಶುಲ್ಕಗಳ ಪ್ರಭಾವದ ಕುರಿತು ನೀವು ಅರ್ಥವನ್ನು ಮಾಡಿಕೊಂಡಿದ್ದೀರಿ. ಇದರಿಂದ ಪ್ರಾಡಕ್ಟ್ ಮತ್ತು ಸೇವೆಗಳ ಬಗ್ಗೆ ಉತ್ತಮವಾಗಿ ಯೋಜಿಸೋದಕ್ಕೆ ಮತ್ತು ಅದಕ್ಕೆ ತಕ್ಕಂತೆ ಬಜೆಟನ್ನು ರೂಪಿಸಿಕೊಳ್ಳೋದಕ್ಕೆ ಸಹಕಾರಿಯಾಗಲಿದೆ. ಅಲ್ಲದೆ ಕಾರ್ಡ್ ನೀಡುವ ಬೆನಿಫಿಟ್ ಮತ್ತು ರಿವಾರ್ಡ್ಗಳ ಜೊತೆಗೆ ವಿಧಿಸಲಾದ ಸ್ವೈಪ್ ಶುಲ್ಕಗಳನ್ನು ಸಹ ಹೋಲಿಕೆಯನ್ನು ನೀವು ಮಾಡಬಹುದು. ಒಂದು ವೇಳೆ ರಿವಾರ್ಡ್ಗಳು ಸ್ವೈಪ್ ಶುಲ್ಕಗಳನ್ನು ಮೀರಿದರೆ ಆಗ ನೀವು ಕಾರ್ಡನ್ನು ಬಳಸೋದ್ರಲ್ಲಿ ಒಂದು ಅರ್ಥ ಇರುತ್ತೆ. ಇಲ್ಲದೇ ಇದ್ದರೆ ನೀವು ಬೇರೆ ಪೇಮೆಂಟ್ ಆಯ್ಕೆಯನ್ನು ನೋಡ್ಕೋಬೇಕಾಗತ್ತೆ. ಆದ್ದರಿಂದ ಕ್ರೆಡಿಟ್ ಕಾರ್ಡ್ ಬಳಸುವ ಮುನ್ನ ಕ್ರೆಡಿಟ್ ಕಾರ್ಡ್ ಸ್ವೈಪ್ ಶುಲ್ಕಗಳ ಬಗ್ಗೆ ಎಲ್ಲವನ್ನೂ ಕೂಡ ನೀವು ಪರಿಶೀಲನೆ ಮಾಡೋದನ್ನು ಮರಿಬೇಡಿ. ಯಾಕೆಂದರೆ ಅದು ನಿಮ್ಮ ಜೇಬಿನ ಮೇಲೆ ನೇರ ಪರಿಣಾಮ ಬೀರಲಿದೆ. ಕ್ರೆಡಿಟ್ ಕಾರ್ಡ್ಗೆ ಸಂಬಂಧಿಸಿದಂತೆ ಇನ್ನೂ ಸಾಕಷ್ಟು ಮಾಹಿತಿಗಳು ನಿಮ್ಮ ಮನಿ ನೈನ್ ಕನ್ನಡದಲ್ಲಿ ಲಭ್ಯವಿದೆ. ಸರ್ಫ್ ಮಾಡಿ ನೋಡಿ. ಓಕೆ, ಈ ರೀತಿಯ ಇನ್ನಷ್ಟು ಮಾಹಿತಿ ಮತ್ತು ಪರ್ಸನಲ್ ಫಿನಾನ್ಸ್ ವಿಚಾರಗಳಿಗೆ ಡೌನ್ಲೋಡ್ ಮಾಡಿ ಮನಿ ನೈನ್ ಕನ್ನಡ ಆ್ಯಪ್ ಹಾಗೂ ಯೂಟ್ಯೂಬ್ನಲ್ಲಿಯೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.